ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಂಬಳಮ್ಮನಪೇಟೆಯಲ್ಲಿ ಮಾಗಡಿ ತಾಲೂಕು ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಕ್ಷತ್ರಿಯ ತಿಗಳರ ಕ್ಷೇಮಾಭಿವೃದ್ಧಿ ಮತ್ತು ವಿದ್ಯಾಭಿವೃದ್ಧಿ ಸಂಘವನ್ನು ಅಧ್ಯಕ್ಷ ರಂಗಯ್ಯರವರ ನೇತೃತ್ವದಲ್ಲಿ ಸ್ಥಾಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್. ಎಂ. ರೇವಣ್ಣರವರು ಅಗ್ನಿ ಬನ್ನಿರಾಯ ಸ್ವಾಮಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ದರು. ರಾಜಕೀಯ ಚಿಂತನೆ ಇರಬೇಕು. ರಾಜಕೀಯ ಪ್ರಜಾಪ್ರಭುತ್ವದಲ್ಲಿ ಯಾರೋ ಒಬ್ಬರು ಸೊತ್ತಲ್ಲ, ಎಲ್ಲರ ಸಮಪಾಲು ಅನ್ನೋದೇ ಕಾನ್ಸ್ಟಿಟ್ಯೂಷನಲ್ಲಿರ್ತಕ್ಕಂಥ ನಮಗೆ ಅಂಬೇಡ್ಕರ್ ಕೊಟ್ಟಂಥ ತತ್ವ. ಆದರೆ ಇವತ್ತಿನ ರಾಜಕೀಯದಲ್ಲಿ ಹಣಬಲ, ಜಾತಿಬಲ, ಪಕ್ಷದ ಬಲ ಮೂರು ಬೇಕು. ಸಣ್ಣ ಸಮಾಜಗಳಿಗೆ ಜೊತೆಯಲ್ಲಿ ತಗೊಂಡು ಹೋಗುವಂಥದ್ದನ್ನು ಅಥವಾ ಎಲ್ಲೆಲ್ಲಿ ಅವಕಾಶ ಬರುತ್ತೋ ಅಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಚುನಾಯಿತ ನಾಯಕರ ಮತ್ತು ಕರ್ತವ್ಯ. ನೇರವಾಗಿ ಗೆಲ್ಲಕ್ಕಾಗತಕ್ಕಂಥ ಸಮಾಜಗಳನ್ನು ಬೇರೆ ಬೇರೆ ಸ್ಥಾನಗಳಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರ ಜೊತೆ ತಗೊಂಡೋಗ್ಬೇಕಾದ್ದು ರಾಜಕೀಯದಲ್ಲಿರ್ತಕ್ಕಂಥ ಆದ್ಯತೆ. ಆ ಕೆಲಸ ನಾನು ಹಿಂದೆ ಮಾಡಿದ್ದೇನೆ. ಇವತ್ತಿನ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅದಕ್ಕೆ ಬದ್ಧವಾಗಿದೆ. ಬಾಲಕೃಷ್ಣ ಅವರನ್ನು ಕೇಳ್ಕೊಳ್ತೇನೆ. ಅನೇಕ ಗ್ರಾಂಟ್ ಕಂಪ್ನಿ, ಅನೇಕ ಕಂಪ್ನಿಗಳಿವೆ. ಅದರ ಅಧ್ಯಕ್ಷ ಸ್ಥಾನವನ್ನು ಎಲ್ಲ ಸಮಾಜಗಳಿಗೂ ಹಂಚಲಿ ಇರ್ತಕ್ಕಂಥದ್ದು ನನ್ನ ಆಸೆ. ಎಚ್. ಎಂ. ರೇವಣ್ಣವರ ರಾಜಕೀಯ ಜೀವನದಲ್ಲಿ 2 ಸರಿ ಗೆಲ್ಲೋದಕ್ಕೆ, ಮಾಗಡಿ ತಾಲೂಕಿನ 2 ಸರಿ ಗೆಲ್ಲೋದಕ್ಕೆ ತಿಗಳ ಸಮುದಾಯ ಪ್ರಮುಖವಾದಂಥ ಪಾತ್ರ ವಹಿಸಿತು. ಹೆಚ್ಚಾಗಿ ನಾನು ಪ್ರಜಾಪ್ರಭುತ್ವದಲ್ಲಿ ವೋಟ್ ಪಡೆದು ಪುರಸಭಾ ಸದಸ್ಯನಾಗಿದ್ದು ಹೊಂಬಳಮ್ಮನಪೇಟೆಯಿಂದ ಹೊಸಪೇಟೆಯ ಒಂದೇ ಒಂದು ಸ್ಮಾಲ್ ಚಿಕ್ಕ ಜಾಗ. ಆದರೆ ಹೆಚ್ಚಿನ ಮತ ಸಿಕ್ಕಿದ್ದು ನನಗೆ ಹೊಂಬಳಮ್ಮನಪೇಟೆ. ನನಗೆ ರಾಜಕೀಯ ಸ್ಥಾನ ಕೊಟ್ಟಿದ್ದು ಕೌನ್ಸಿಲರ್ ಇರ್ಬೋದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೌನ್ಸಿಲರು ಒಂದೇ, MP ಒಂದೇ, ಚುನಾಯಿತ ಪ್ರತಿನಿಧಿ ಯಾವುದೇ. ಆದರೆ ನನ್ನ ರಾಜಕೀಯ ಪ್ರಾರಂಭ ಆಗಿದ್ದು ಹೊಂಬಳಮ್ಮನಪೇಟೆಯಿಂದ. ಮೊದಲೇ ಫಸ್ಟ್ ವಾರ್ಡ್ ಅಂತ NAS ಹಿಡಿದು ಇಲ್ಲಿವರೆಗೂ. ಅದಕ್ಕಾಗಿ ಮೊದಲನೇ ಆದ್ಯತೆ ಹೊಂಬಳಮ್ಮನಪೇಟೆ ಬಗ್ಗೆ ನನ್ನ ಉಸಿರಿರೋವರೆಗೂ ಇರುತ್ತೆ. ನಮಸ್ಕಾರ ಸರ್. ಇವತ್ತು ಅಗ್ನಿ ಬನ್ನಿರಾಯ ಸ್ವಾಮಿ ಕ್ಷತ್ರಿಯ ಸಂಘದ ಉದ್ಘಾಟನೆ ಮಾಡಿದಿರಿ. ವಿದ್ಯಾಭಿವೃದ್ಧಿ ಅಂತ ಹಾಕ್ಕೊಂಡಿದ್ದೀರಿ. ರಾಜ್ಯದಲ್ಲಿ KTSP ಸಂಘ ಅಂತ ವಿದ್ಯಾಭಿವೃದ್ಧಿ ಸಂಘ ಇತ್ತು, ಹೊಸದಾಗಿ ಮಾಡ್ಕೊಂಡಿದ್ದೀರಿ. ಹೌದು. ಏನು ಆಲೋಚನೆಗಳನ್ನು ಇಟ್ಕೊಂಡಿದ್ದೀರಿ? ನಾವು ನಮ್ಮ ಜನಾಂಗಕ್ಕೆ ಒಂದು
ಜಮೀನು ಒಂದು 5 ಎಕರೆ ಜಮೀನು ಮಾಡ್ಕೋಬೇಕು. ಮಾಗಡಿ ತಾಲೂಕಿನಲ್ಲಿ ಜಮೀನು ಮಾಡ್ಕೊಳ್ಳೋದಲ್ಲಿ ವಿದ್ಯಾಭಿವೃದ್ಧಿ ಮಾಡಬೇಕು, ಸ್ಕೂಲ್ ಕಟ್ಟಿಸ್ಬೇಕು, ಹಾಗೆ ಒಂದು ಆಸ್ತಿ ಕಟ್ಟಿಸ್ಬೇಕು. ಹಾಗೆ ನಮ್ಮ ಜನಾಂಗದೊಂದು ಸಂಘ ಮಾಡ್ಕೊಂಡಿದ್ವಿ. ಆ ಸಂಘದಿಂದ ಒಂದು ಸಂಘದ ಆಫೀಸ್ ಮಾಡಬೇಕು. ಎಲ್ಲ ಮಾಡಿ ನಮ್ಮ ಜನಾಂಗನ ನಾವು ಮುಂದೆ ತರಬೇಕು. ಯಾಕೆಂದರೆ ನಮ್ಮ ಜನಾಂಗನ ಯಾರು ನಮ್ಮನ್ನು ಗುರುತಿಸ್ತಾ ಇಲ್ಲ ಸರ್ಕಾರದಿಂದ. ಎಲ್ಲ ಅವ್ರವ್ರ ಇಷ್ಟ ಬಂದು ಎಲ್ಲ ಜಾತಿನೂ ಗುರುತಿಸ್ತಾರೆ. ಅದು ನಮ್ಮ ಜನಾಂಗ ಮಾತ್ರ ಯಾರು ಗುರುತಿಸ್ತಾ ಇಲ್ಲ. ಇಗಳರು ಅಂತ ಎಲ್ಲೂ ಬರ್ತಾ ಇಲ್ಲ. ಕಾಡುಗಲ್ಲರೂ ಬರ್ತದೆ, ಆಮೇಲೆ ಬಂಜಲ್ಲರು ಬರ್ತಾರೆ, ಎಲ್ಲರೂ ಗುರುತಿಸ್ತಾರೆ. ಆದರೆ ನಮ್ಮ ಜನಾಂಗ ಮಾತ್ರ ಯಾರು ಗುರುತಿಸ್ತಾ ಇಲ್ಲ. ಅದಕ್ಕೋಸ್ಕರ ನಾವು ನಮ್ಮನ್ನು ಹಾಗೆ ಗುರುತಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೊಂದು ಸಂಘಟನೆ ಮಾಡಿ ಇವತ್ತು ಒಂದು ತಾಲೂಕಿನ ಮಾಡಿ ಸಮಾವೇಶ ಮಾಡಿದ್ದೀರಿ. ಮಾಡಿದ್ದೀವಿ ಇವತ್ತು. ಆಯಿತು. ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ. ಸಾಕು ನಿವೇಶನ ಕೊಡಿ ಅಂತೇಳಿ, ಭೂಮಿ ಕೊಡಿ ಅಂತ ಕೇಳೋದು. ಈಗ ಕಾನೂನು ಬದಲಾಗಿದೆ, ಕೊಡಂಗಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ನೀವೆಲ್ಲಾದ್ರೂ ಜಾಗ ಮಾಡಿ ನಾನು 1 ಕೋಟಿ ರೂಪಾಯಿ ನನ್ನ ಕಡೆಯಿಂದನಾಗಲಿ ಸರ್ಕಾರದ ಕಡೆಯಿಂದ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ. ಅದ್ರ ಬಗ್ಗೆ ಮಿಕ್ಕಿದ್ದು ನೀವೇ ಬೇಕಾದ್ರೂ ಮಾಡ್ಕೊಂಡವ್ರಂತೆ, ನೀವು ಅಷ್ಟು ಹಾಕಿ 5 ಎಕರೆ ಕೊಡೋಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಆಯಿತು ಬಿಡಿ, ಏನಾಯಿತು ಮುಂದೆ ಆಲೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇಷ್ಟು ತೀರ್ಮಾನ ಮಾಡಿದ್ದೀವಿ. ಈ ಸಂಘದ ವತಿಯಿಂದ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಒಂದು ವಿದ್ಯಾಸಂಸ್ಥೆ, ನಂತರ ನಂತರ ಒಂದು ಪತ್ತಿನ ಸಹಕಾರ ಸಂಘ ಮಾಡಬೇಕು. ಒಳ್ಳೆಯದು ಸ್ವಾಮಿ. ನಾವು ಕ್ಷೇಮಾಭಿವೃದ್ಧಿ ಸಂಘ ಮಾಡಿದ ಅಭಿಪ್ರಾಯ ಏನು ಅಂತಂದರೆ, ನಾವು ಯಾವುದೇ ಗೆಜೆಟಲ್ಲಿ ಕಾಣಿಸ್ತಾ ಇಲ್ಲ ಸರ್ಕಾರದಿಂದ. ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ, ಮತ್ತೆ ಹಣಕಾಸಿನ ವಿಚಾರದಲ್ಲೂ ಕಡಿಮೆ, ಮತ್ತೆ ರಾಜಕೀಯ ವಿಚಾರದಲ್ಲೂ ಕಡಿಮೆ. ನಾವೆಲ್ಲ ಹಿಂದುಳಿದವರ ಥರ ಇರೋದ್ರಿಂದ ನಾವು ಒಂದು ಸಮಾಜದ ಮುಖಪುಟದಲ್ಲಿ ಕಾಣಿಸ್ಕೋಬೇಕಾದ್ರೆ ನಾವು ಸಂಘ ಸಂಸ್ಥೆಗಳನ್ನು ಮಾಡಿ ಅದ್ರ ಮುಖಾಂತರವಾಗಿ ನಾವು ಮುಂದಕ್ಕೆ ಹೋದ್ರೆ ನಮ್ಮನ್ನ ಒಂದು ಗಣನೆಗೆ ತಗೋತಾರೆ ಸರ್ಕಾರ. ಯಾವ ಸರ್ಕಾರ ಬಂದರೂ ನಮ್ಗೆ ಗಣನೆಗೆ ತಗೋತಾರೆ, ಒಂದು ಮೇನ್ ಇಂಟೆನ್ಷನ್. ಮತ್ತೆ ನಾವು ಯಾವಾಗಲೂ ಹಿಂಗೆ ಇಟ್ಕೊಂಡು ಹೋಗ್ತಿದ್ರೆ, ಇವಾಗ ಆಲ್ರೆಡಿ ಎಷ್ಟೋ ವರ್ಷಗಳು ಕಳೆದೋಗೈತೆ. ಈಗಲಾದ್ರೂ ನಾವು ಎಚ್ಚೆತ್ಕೊಂಡು ನಮ್ಮ ಸಂಘ ಸಂಸ್ಥೆಗಳು ಮಾಡಿ ನಮ್ಮ ಜನಾಂಗಕ್ಕೆ ಅನುಕೂಲ ಪಡ್ಕೊಂಡಲ್ಲೇ ಹೋದರೆ ನಾವು ಹೆಂಗಿದ್ವು ಮುಂದಿನ ಪೀಳಿಗೆನೂ ಹಂಗೆ ಆಯ್ತದೆ ಅಂತ ನಾವೆಲ್ಲರೂ ಒಂದು ಕೂಡ್ಕೊಂಡು ಸಂಘ ಸಂಸ್ಥೆ ಮಾಡಿಕೊಂಡು ಈಗ ರಾಜಕೀಯದವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡು, ಯಜಮಾನರು ನಮ್ಮ ಟ್ರಸ್ಟ್ ಅಧ್ಯಕ್ಷ ಹೇಳ್ದಂಗೆ ಹಿಂದೆ ಹೇಳಿದರು, ನಮ್ಮನ್ನು ಸರ್ಕಾರದಿಂದ ಗೆಲ್ಲಿಸ್ರಿ, ನಮ್ಮದೇ ಸರ್ಕಾರ ಬಂದಂಥ ಕಾಲದಲ್ಲಿ 5 ಎಕರೆ ಜಮೀನು ಕೊಡಿಸ್ತೀವಿ ಅಂತ ಹೇಳಿದರು. ಅವ್ರೇನು ಅಂದ್ಕೊಂಡಿದ್ರು, ಯಾವುದೋ ಗೋಮಾಳದಲ್ಲೋ ಮಂಜೂರು ಮಾಡಿಸ್ಕೊಡೋಣ ಅಂತ ಅಂದ್ಕೊಂಡಿದ್ರು. ಈಗಿನ ಕಾನೂನು ತೊಡಕು ಏನಿದೆ, ಯಾವುದೇ ಸರ್ಕಾರಿ ಜಮೀನುಗಳನ್ನ ಯಾವುದೇ ಉದ್ದೇಶಕ್ಕೆ ಬಳಸಬಾರ್ದು ಅಂತ ಒಂದು ಆಜ್ಞೆ ಇರೋದ್ರಿಂದ ಅದು ಕೊಡ್ಸೋಕ್ಕೆ ಬರೋಲ್ಲ. ನಾನು ವೈಯಕ್ತಿಕವಾಗಿ ಕೊಡ್ತೀನೋ ಇಲ್ಲ ಸರ್ಕಾರದಿಂದ ಕೊಡಿಸ್ತೀನೋ 1 ಕೋಟಿ ರೂಪಾಯಿನ ನಾನು ಕೊಡಿಸ್ತೀನಿ. ಆ ದುಡ್ಡಿಗೆ ಆಗುವಂಥ ಜಾಗನ ನೀವು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಸಂಸ್ಥೆಗೆ ನಾನು ಕೊಡ್ಸೋಕ್ಕೆ ಬದ್ಧವಾಗಿರ್ತೀನಿ. ಈಗ ನೀವು ಯಾವುದೋ ಒಂದು ಛತ್ರ ಕಟ್ಟಕ್ಕೆ ಹೋಗ್ತೀರಾ, ಅದಲ್ಲದೆ 25 ಲಕ್ಷನೋ 50 ಲಕ್ಷನೋ ನಾನು ಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಕೂಡ. ನಮ್ಮ ಅಭಿಪ್ರಾಯ ಏನು ಅಂತಂದರೆ, ಈಗ ನಾವೆಲ್ಲ ಹೆಂಗಿದ್ದೋ ಹಂಗೆ ಇದ್ದು ಹೋಗೋದು ಬೇಡ, ಮುಂದಿನ ಪೀಳಿಗೆಗಾದ್ರೂ ಇಲ್ಲಿಂದನಾದ್ರೂ ಭೂನಾಂದಿ ಆಗಲಿ ಅಂತ ನಾವು ಎಲ್ಲರೂ ನಮ್ಮ ಸಮಾಜಮುಖಿಯಾಗಿ ನಾವು ಸಂಘ ಸಂಸ್ಥೆಗಳನ್ನು ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಇದರ ಅಡಿಯಲ್ಲಿ ಕೆಲವು ವಿದ್ಯಾಸಂಸ್ಥೆ ಬರ್ಬೋದು, ಹಣಕಾಸಿನ ಸಂಸ್ಥೆ ಬರ್ಬೋದು, ಎಲ್ಲನೂ ಮಾಡಿಕೊಂಡು ನಮ್ಮ ಸಮಾಜನ ಒಂದು ಮುಖ್ಯ ಪುಟಕ್ಕೆ ತರಬೇಕು ಅನ್ನೋದೇ ನಮ್ಮ ಎಲ್ಲರ ಉದ್ದೇಶ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.